ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂಜಾಸ್ ಕಿಚನ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತಿನ ವಿಡಿಯೋದ ವಿಶೇಷತೆ ಏನಪ್ಪ ಅಂದರೆ ನವರಾತ್ರಿಯ ಮಹತ್ವ, ಹಿನ್ನೆಲೆ ಹಾಗೂ 9 ಬಣ್ಣಗಳ ಪ್ರಾಮುಖ್ಯತೆ. ಅಂದರೆ ನವರಾತ್ರಿಯಲ್ಲಿ 9 ದಿನ ಆರಾಧನೆ ಮಾಡ್ತೀವಿ. ಆದರೆ ಹಾಗೆ ಒಂದೊಂದು ದಿನಕ್ಕೂ ಒಂದೊಂದು ಬಣ್ಣಗಳು ಅಂತ ಇವೆ. ಆ ಬಣ್ಣಗಳ ಪ್ರಾಮುಖ್ಯತೆಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಹಾಗೆ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡಿ. ಹಾಗಾದರೆ ಬನ್ನಿ. ಹಬ್ಬಗಳ ತವರೂರಾದ ಭಾರತದಲ್ಲಿ ನವರಾತ್ರಿ 9 ದಿನಗಳ ಸುದೀರ್ಘ, ಹಿಂದೂಗಳಿಗೆ ಅತ್ಯಂತ ಶುಭಕರ ದಿನಗಳು ಇದಾಗಿದೆ. ಶುಭ ಕಾರ್ಯಗಳಿಗೆ ನಾಂದಿ ಹಾಡಲು ಇದು ಸುಸಮಯ. ಈ ಹಬ್ಬದಲ್ಲಿ 9 ದಿನಗಳ ಕಾಲ ದುರ್ಗಾದೇವಿಯ ಅಭಿವ್ಯಕ್ತಿಯ ವಿಶಿಷ್ಟವಾದ ಸದ್ಗುಣವನ್ನು ತೋರಿಸುತ್ತದೆ ಮತ್ತು ಆಧ್ಯಾತ್ಮಿಕ ಮತ್ತು ಲೌಕಿಕ ನೆರವೇರಿಕೆಯನ್ನು ಈಡೇರುತ್ತದೆ ಎಂದು ನಂಬಿಕೆ ಇದೆ. ಆದ್ದರಿಂದ ಅವಳ 9 ಅವತಾರಗಳನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸಲಾಗುತ್ತದೆ. ಒಂದು ವರ್ಷದಲ್ಲಿ ಬರುವ ಎಲ್ಲ 5 ನವರಾತ್ರಿಗಳಲ್ಲಿ ಅಂದರೆ ಚೈತ್ರ, ಆಷಾಢ, ಅಶ್ವಿನಿ, ಪೌಷ್ ಮತ್ತು ಮಾಘ, ಶರದ್ ನವರಾತ್ರಿಯು ಅತ್ಯಂತ ಪ್ರತಿಫಲ ಶುಭ ಎಂದು ಹೇಳಲಾಗುತ್ತದೆ. ಶರದ್ ನವರಾತ್ರಿ ಸಾಮಾನ್ಯ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಆಚರಿಸಲಾಗುತ್ತದೆ. 2024ನೇ ಸಾಲಿನಲ್ಲಿ ಅಕ್ಟೋಬರ್ 3ರಂದು ಆರಂಭವಾಗುವ ನವರಾತ್ರಿ ಅಕ್ಟೋಬರ್ 11ಕ್ಕೆ ಅಂತ್ಯವಾಗಿ 12ರಂದು ವಿಜಯದಶಮಿ ಆಚರಿಸಲಾಗುತ್ತದೆ. ನವರಾತ್ರಿ ಹಬ್ಬವನ್ನು ದೇಶದಾದ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತದೆ. ಇನ್ನು ಸಂಪ್ರದಾಯ ನೋಡೋದಾದರೆ, ಶರದ್ ನವರಾತ್ರಿ ಅಶ್ವಿನಿ ಮಾದ ಪ್ರತಿಪಾದದಂದು ಪ್ರಾರಂಭವಾಗಿ ಪ್ರಕಾಶಮಾನವಾದ ಅರ್ಧಚಂದ್ರ ಮೂಡುವ 10ನೇ ದಿನ ಕೊನೆಗೊಳ್ಳುತ್ತದೆ. 10ನೇ ದಿನವನ್ನು ವಿಜಯದಶಮಿ ಅಥವಾ ದಸರಾ ಎಂದು ಕರೆಯಲಾಗುತ್ತದೆ. ಶರದ್ ನವರಾತ್ರಿಯನ್ನು ಅಶ್ವಿನಿ ತಿಂಗಳು ಅಥವಾ ಶರತ್ ತಿಂಗಳಲ್ಲಿ ಆಚರಿಸಲಾಗುತ್ತದೆ. ಇದು ಚಳಿಗಾಲದ ಆರಂಭವನ್ನು ಸೂಚಿಸುತ್ತದೆ. ನವರಾತ್ರಿ ಹಬ್ಬದ ಸಮಯದಲ್ಲಿ ಕುಟುಂಬಗಳು ಕೂಡು ಕುಟುಂಬಗಳಾಗಿರುತ್ತವೆ. ಹಳ್ಳಿಗಳ ಜನರು ತಮ್ಮ ಮನೆಯಲ್ಲಿ ದುರ್ಗಾದೇವಿಯನ್ನು ಪೂಜಿಸಲು ಒಗ್ಗೂಡುತ್ತಾರೆ. ಈ 9 ದಿನಗಳ ಉತ್ಸವದ ಸಮಯದಲ್ಲಿ ಮಂತ್ರಗಳನ್ನು ಪಠಿಸುವುದು, ಭಜನೆಗಳು ಅಥವಾ ಪವಿತ್ರ ಗೀತೆಗಳ ನಿರೂಪಣೆಗಳು ಸತತ 9 ದಿನಗಳ ಕಾಲ ನವರಾತ್ರಿ ಪೂಜಾ ಆಚರಣೆಗಳ ಜೊತೆ ದುರ್ಗೆಯ ಆರಾಧನೆಯನ್ನು ಮಾಡುತ್ತಾರೆ. ಇನ್ನು ಇದರ ಪೌರಾಣಿಕ ಮಹತ್ವವನ್ನು ನೋಡೋದಾದರೆ, ಶ್ರೀರಾಮನು ರಾಕ್ಷಸ ರಾಜ ರಾವಣನೊಡನೆ ಯುದ್ಧ ಮಾಡಲು ಹೊರಡುವ ಮೊದಲು ದುರ್ಗಾದೇವಿಯ ಪೂಜೆಯನ್ನು ಆರಂಭಿಸಿದನು. ದುರ್ಗಾಮಾತೆಯ ಅವತಾರದ ಹಿಂದಿರುವ ಕುತೂಹಲಕಾರಿ ಕಥೆ, ಶ್ರೀರಾಮನು ಲಂಕೆಯ ಮೇಲೆ ಯುದ್ಧ ಮಾಡಲು ಹೊರಡುವ ಮುನ್ನ ದೇವಿಯ ಆಶೀರ್ವಾದ ಪಡೆಯಲು ಇಚ್ಛಿಸಿದನು. ಅದಕ್ಕಾಗಿ ಅವನು 6 ತಿಂಗಳು ಕಾಯುವುದಕ್ಕೆ ಇಷ್ಟಪಡಲಿಲ್ಲ. ಆದ್ದರಿಂದ ಅವನು ತಪ್ಪಾದ ಮಾಸದಲ್ಲಿ ದುರ್ಗಾದೇವಿ ಪೂಜೆ ಕೈಗೊಂಡನು. ಆದ್ದರಿಂದಲೇ ಅವನು ದುರ್ಗಾ ಪೂಜೆಯನ್ನು ಮಾಡಿದ ಮಾಸವನ್ನು ಆಕಲ್ ಬೋಧಾನ್ ಅಥವಾ ತಪ್ಪು ಮಾಸದಲ್ಲಿ ಮಾಡಿದ ಪೂಜೆ ಎಂದು ಹೇಳಲಾಗುತ್ತದೆ. ಅವನು ಪೂಜೆಯನ್ನು ಆಚರಿಸಲು ದುರ್ಗಾದೇವಿಗೆ 108 ಕಮಲದ ಹೂಗಳನ್ನು ಅರ್ಪಿಸಿ 108 ದೀಪಗಳನ್ನು ಹಚ್ಚಿದನು. ಶ್ರೀರಾಮನು ಪೂಜೆ ಮಾಡುವ ಸಮಯದಲ್ಲಿ ರಾಕ್ಷಸನೊಬ್ಬ ಒಂದು ಕಮಲವನ್ನು ಕದ್ದುಬಿಟ್ಟನು. ಆದ್ದರಿಂದ ಪೂಜೆಯನ್ನು ಸಂಪೂರ್ಣಗೊಳಿಸಲು ಶ್ರೀರಾಮನು ಕಮಲದ ಬದಲಿಗೆ ತನ್ನ 2 ಕಣ್ಣುಗಳಲ್ಲಿ 1 ಕಣ್ಣನ್ನು ಅರ್ಪಿಸಲು ಸಿದ್ಧನಾದನು. ಆದ್ದರಿಂದ ಪೂಜೆಯನ್ನು ಸಂಪೂರ್ಣಗೊಳಿಸಲು ಶ್ರೀರಾಮನು ಕಮಲದ ಬದಲಿಗೆ ತನ್ನ 2 ಕಣ್ಣುಗಳಲ್ಲಿ 1 ಕಣ್ಣುಗಳನ್ನು ಅರ್ಪಿಸಲು ಸಿದ್ಧನಾಗುತ್ತಾನೆ. ಆದರೆ ಅವನು ಹಾಗೆ ಮಾಡುವ ಮೊದಲೇ ದೇವಿಯು
ಶ್ರೀರಾಮನ ಮುಂದೆ ಪ್ರತ್ಯಕ್ಷಳಾಗಿ ಅವನು ಯುದ್ಧದಲ್ಲಿ ವಿಜಯಶಾಲಿಯಾಗಲೆಂದು ಹರಸಿದಳು. ದುರ್ಗಾ ಪೂಜೆಯ ಮಹತ್ವವನ್ನು ಸಾರುವ 9 ಆಚರಣೆಗಳು. ನವರಾತ್ರಿಯ 10ನೇ ದಿವಸ ಶ್ರೀರಾಮನು ರಾವಣನನ್ನು ಸಂಹರಿಸಿದನು. ಈಗಲೂ ಕೂಡ ದಸರಾ ಹಬ್ಬದ 10ನೆಯ ದಿವಸ ಶ್ರೀರಾಮನ ಐತಿಹಾಸಿಕ ವಿಜಯವನ್ನು ಆಚರಿಸುವ ರಾವಣನ ವಿಗ್ರಹವನ್ನು ಸೃಷ್ಟಿಸಿ ಸುಡುತ್ತಾರೆ. ಇನ್ನು ಶರದ್ ನವರಾತ್ರಿಯ 9 ದಿನಗಳ ಆಚರಣೆ ಹೇಗಿರುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲನೇ ದಿನ ಪ್ರತಿಪಾದ ಅಂದರೆ ಶೈಲಪುತ್ರಿಯ ಪೂಜೆ. ದುರ್ಗಾದೇವಿಯ ಮೊದಲ ರೂಪ ಶೈಲಪುತ್ರಿ ಚಂದ್ರನನ್ನು ಪ್ರತಿನಿಧಿಸುತ್ತದೆ. ಅವಳನ್ನು ಆರಾಧಿಸುವುದರಿಂದ ಯಾವುದೇ ಕೆಟ್ಟ ಪರಿಣಾಮಗಳು ಅಥವಾ ಶಕುನಗಳು ತಡೆದುಹಾಕಲು ಸಹಾಯವಾಗುತ್ತದೆ. ಇನ್ನು ಎರಡನೇ ದಿನ ಬ್ರಹ್ಮಚಾರಿಣಿ ಪೂಜೆ. ಜ್ಯೋತಿಷ್ಯದ ಪ್ರಕಾರ ಬ್ರಹ್ಮಚಾರಿಣಿ ಮಂಗಳ ಗ್ರಹವನ್ನು ನಿಯಂತ್ರಿಸುತ್ತದೆ ಮತ್ತು ಶುದ್ಧ ಹೃದಯದಿಂದ ಪೂಜಿಸಿದರೆ ಯಾವುದೇ ಕೆಟ್ಟ ಪರಿಣಾಮಗಳನ್ನು ನಿವಾರಿಸುತ್ತಾಳೆ. ಇನ್ನು ಮೂರನೇ ದಿನ ನವರಾತ್ರಿಯ ಮೂರನೇ ದಿನ ಚಂದ್ರಘಂಟ ಪೂಜೆ. ದೇವಿ ಚಂದ್ರಘಟ ಶುಕ್ರ ಗ್ರಹದಲ್ಲಿ ಪ್ರಾಬಲ್ಯ ಹೊಂದಿದೆ, ಧೈರ್ಯ ಮತ್ತು ನಿರ್ಭಯತೆಯನ್ನು ನೀಡುತ್ತದೆ. ಇನ್ನು ನವರಾತ್ರಿಯ 4ನೇ ದಿನ ಕೂಷ್ಮಾಂಡ ದೇವಿ ಪೂಜೆ. ಕೂಷ್ಮಾಂಡ ದೇವಿ ಸೂರ್ಯನನ್ನು ಪ್ರತಿನಿಧಿಸುತ್ತಾಳೆ, ಭವಿಷ್ಯದ ಯಾವುದೇ ದುಷ್ಟ ಪರಿಣಾಮಗಳನ್ನು ನಿವಾರಿಸುತ್ತಾಳೆ. ಇನ್ನು ನವರಾತ್ರಿಯ 5ನೇ ದಿನ ಅಂದರೆ ಪಂಚಮಿ ಸ್ಕಂದಮಾತಾ ಪೂಜೆ. ಸ್ಕಂದಮಾತಾ ಬುಧಗ್ರಹವನ್ನು ಪ್ರತಿನಿಧಿಸುತ್ತದೆ ಮತ್ತು ಈಕೆ ತನ್ನ ಭಕ್ತನ ಬಗ್ಗೆ ತುಂಬ ಸಹಾನುಭೂತಿ ಹೊಂದಿರುತ್ತಾಳೆ. ಇನ್ನು ನವರಾತ್ರಿಯ 6ನೇ ದಿನ ಅಂದರೆ ಷಷ್ಠಿ ಕಾತ್ಯಾಯಿನಿ ಪೂಜೆ. ದುರ್ಗಾಮಾತೆ ಕಾತ್ಯಾಯಿನಿ ಗುರುಗ್ರಹವನ್ನು ನಿಯಂತ್ರಿಸುತ್ತಾರೆ. ಅವಳು ತನ್ನ ಆರಾಧಕರಿಗೆ ಧೈರ್ಯ ಮತ್ತು ಪರಾಕ್ರಮವನ್ನು ನೀಡುತ್ತಾಳೆ. ಇನ್ನು ನವರಾತ್ರಿಯ 7ನೇ ದಿನ ಸಪ್ತಮಿ ಕರಾಳ ರಾತ್ರಿ ಪೂಜೆ. ಕರಾಳ ರಾತ್ರಿ ಶನಿಗ್ರಹವನ್ನು ನಿಯಂತ್ರಿಸುತ್ತದೆ ಮತ್ತು ಶೌರ್ಯವನ್ನು ಸಂಕೇತಿಸುತ್ತದೆ. ಇನ್ನು ನವರಾತ್ರಿಯ 8ನೇ ದಿನ ಅಷ್ಟಮಿ ಮಹಾಗೌರಿ ಪೂಜೆ. ಮಹಾಗೌರಿ ರಾಹುಗ್ರಹದ ನಿಯಂತ್ರಕ ಮತ್ತು ಹಾನಿಕಾರಕ ಪರಿಣಾಮಗಳನ್ನು ನಿರ್ಮೂಲನೆಗೊಳಿಸುತ್ತದೆ. ಇನ್ನು 9ನೇ ದಿನ ನವಮಿ ಸಿದ್ಧಿದಾತ್ರಿ ಪೂಜೆ. ಸಿದ್ಧಿದಾತ್ರಿ ಕೇತು ಗ್ರಹದಲ್ಲಿ ಪ್ರಾಬಲ್ಯ ಸಾಧಿಸಿ ಬುದ್ಧಿವಂತಿಕೆ ಮತ್ತು ಜ್ಞಾನವನ್ನು ನೀಡುತ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, 9 ದುರ್ಗೆಯರ 9 ದಿನದ ಪೂಜೆ ಹೇಗಿರುತ್ತೆ ಅಂತ. ಹೀಗೆ ನವದುರ್ಗೆಯರು ನವಗ್ರಹಗಳನ್ನು ನಿಯಂತ್ರಿಸಿ ಅವುಗಳನ್ನು ಪೂಜಿಸುವ ಭಕ್ತರಿಗೆ ಸದಾ ಸುಖ, ಶಾಂತಿ, ನೆಮ್ಮದಿ ನೀಡುತ್ತಾಳೆ ಎಂದು ನಂಬಿಕೆ ಕೂಡ ಇದೆ. ಹಾಗೆ ನವರಾತ್ರಿಯಲ್ಲಿ ಬಣ್ಣಗಳ ಪ್ರಾಮುಖ್ಯತೆ ಏನು ಅಂತ ನೋಡ್ಕೊಂಬರೋಣ ಬನ್ನಿ. ಇದಲ್ಲದೆ ನವರಾತ್ರಿ ಹಬ್ಬ ಪ್ರತಿದಿನವೂ ಒಂದು ನಿರ್ದಿಷ್ಟ ಬಣ್ಣಕ್ಕೆ ಸಂಬಂಧಿಸಿದೆ. ನವದುರ್ಗೆಯರನ್ನು ನವಬಣ್ಣಗಳು ಸಂಕೇತಿಸುತ್ತದೆ. ಈ ಬಣ್ಣವನ್ನು ನೋಡೋಣ ಬನ್ನಿ. ನವರಾತ್ರಿ ಹಬ್ಬದ ಸಮಯದಲ್ಲಿ ಈ ಬಣ್ಣಗಳನ್ನು ಬಳಸುವುದರಿಂದ ಅಥವಾ ಈ ಬಣ್ಣಗಳ ಬಟ್ಟೆಯನ್ನು ಧರಿಸುವುದರಿಂದ ನಿಮಗೆ ಅದೃಷ್ಟವನ್ನು ಸಿಗುತ್ತದೆ. ಈ ಹಿನ್ನೆಲೆಯಲ್ಲಿಯೇ 9 ದಿನಗಳ ಕಾಲ ಆಯಾ ಅವತಾರಗಳಿಗೆ ಸಂಬಂಧಿಸಿದ ತಾಯಿಗೆ ಲೇಪನ, ವಸ್ತ್ರಾಲಂಕಾರ ಹಾಗೂ ಪೂಜೆಯನ್ನು ಸಲ್ಲಿಸುತ್ತಾರೆ. ಭಕ್ತರ ಪಾಲಕಳಾದ ದುರ್ಗಾದೇವಿಯ 9 ದಿನಗಳ ವಿಶೇಷ ಅವತಾರ ಹಾಗೂ ಅವುಗಳ ಬಣ್ಣಗಳನ್ನು ನೋಡ್ಕೊಂಬರೋಣ ಬನ್ನಿ. ಪ್ರತಿಪಾದ ಅಂದರೆ ಶೈಲಪುತ್ರಿಗೆ ಹಳದಿ ಬಣ್ಣ. ದ್ವಿತೀಯ ಬ್ರಹ್ಮಚಾರಿಣಿಗೆ ಹಸಿರು ಬಣ್ಣ. ತೃತೀಯ ಚಂದ್ರಘಂಟಾಗೆ ಬೂದು ಬಣ್ಣ. ಚತುರ್ಥಿ ಕೂಷ್ಮಾಂಡ ದೇವಿಗೆ ಕಿತ್ತಳೆ ಬಣ್ಣ. ಪಂಚಮಿ ಸ್ಕಂದಮಾತೆಗೆ ಬಿಳಿ ಬಣ್ಣ. ಷಷ್ಠಿ ಕಾತ್ಯಾಯಿನಿ ದೇವಿಗೆ ಕೆಂಪು ಬಣ್ಣ. ಸಪ್ತಮಿ ಕರಾಳ ರಾತ್ರಿ ದೇವಿಗೆ ಬ್ಲೂ ಅಂದರೆ ನೀಲಿ ಬಣ್ಣ. ಅಷ್ಟಮಿ ಮಹಾಗೌರಿಗೆ ಗುಲಾಬಿ ಬಣ್ಣ. ಇನ್ನು ನವಮಿ ಸಿದ್ಧಿದಾತ್ರಿಗೆ ನೇರಳೆ ಬಣ್ಣ. ನೋಡಿದ್ರಲ್ಲ ಫ್ರೆಂಡ್ಸ್, ನವರಾತ್ರಿಯ ಮಹತ್ವ, ಹಿನ್ನೆಲೆ ಹಾಗೂ 9 ದಿನದ ನವದುರ್ಗೆಯರಿಗೆ 9 ಬಣ್ಣಗಳ ಪ್ರಾಮುಖ್ಯತೆಯನ್ನು ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.
ವಿಡಿಯೋ ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರೆಯಬೇಡಿ. ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.